ಭಾರತದ ಪಶ್ಚಿಮ ತೀರದ ಗುಂಟ ಹರಡಿರುವ ಒಂದು ಪುರಾತನ ಪರ್ವತ ಶ್ರೇಣಿ, ಕೋಟ್ಯಾಂತರ ವರ್ಷಗಳ ಇತಿಹಾಸವನ್ನು ತನ್ನ ಮಡಿಲಲ್ಲಿ ಹೊತ್ತಿರುವ ಪಶ್ಚಿಮ ಘಟ್ಟಗಳು. 1,60,000 ಚದರ ಕಿಲೋಮೀಟರ್ ವ್ಯಾಪಿಸಿರುವ ಈ ಪ್ರದೇಶವು ವಿಶ್ವದ 8 ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದು. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಹಿಮಾಲಯಕ್ಕಿಂತಲೂ ಹಳೆಯವು ಈ ಪರ್ವತಗಳು. ಮೋಡಗಳೊಂದಿಗೆ ಮಾತನಾಡುವ ಕಾಡುಗಳು, ನದಿಗಳಿಗೆ ಜನ್ಮ ನೀಡುವ ಶಿಖರಗಳು, ಅಸಂಖ್ಯಾತ ಜೀವಜಾತಿಗಳಿಗೆ ಆಶ್ರಯ ನೀಡುವ ಹಸಿರು ಜಗತ್ತು. ಇವು ಕೇವಲ ಪರ್ವತಗಳಲ್ಲ, ಇವು ಒಂದು ಜೀವಂತ ವ್ಯವಸ್ಥೆ. ಪಶ್ಚಿಮ ಘಟ್ಟಗಳು 5,000ಕ್ಕೂ ಹೆಚ್ಚು ಹೂ ಬಿಡುವ ಸಸ್ಯಗಳ ತಾಣ. ಇಲ್ಲಿನ 325 ಪ್ರಭೇದದ ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿವೆ. ದಕ್ಷಿಣ ಭಾರತದ ಪ್ರಮುಖ ನದಿಗಳಾದ ಕೃಷ್ಣ, ಗೋದಾವರಿ ಮತ್ತು ಕಾವೇರಿಯ ಮೂಲ ಇಲ್ಲಿದೆ. ಆದರೆ ಇಂದಿನ ಕಾಲದಲ್ಲಿ ಈ ವ್ಯವಸ್ಥೆ ಅಪಾಯದಲ್ಲಿದೆ. ಈ ಪಶ್ಚಿಮ ಘಟ್ಟಗಳ ಭವಿಷ್ಯವನ್ನು ವಿಜ್ಞಾನ, ಸಮಾಜ ಮತ್ತು ನೀತಿಯ ಮೂಲಕ ಜೋಡಿಸಿ ಮಾತನಾಡಿದ್ದ ಓರ್ವ ವ್ಯಕ್ತಿಯಿದ್ದರು. ಅವರೇ ಡಾಕ್ಟರ್ ಮಾಧವ್ ಗಾಡ್ಗೀಳ್. ಪರಿಸರ ವಿಜ್ಞಾನಿ, ಚಿಂತಕ, ಸಂಸ್ಥಾ ನಿರ್ಮಾತೃ ಮತ್ತು ಪಶ್ಚಿಮ ಘಟ್ಟಗಳ ಅಂತರಾತ್ಮದ ಧ್ವನಿ. 1942ರಲ್ಲಿ ಜನಿಸಿದ ಮಾಧವ್ ಗಾಡ್ಗೀಳ್ ಬೌದ್ಧಿಕ ಹಿನ್ನೆಲೆಯ ಕುಟುಂಬದಲ್ಲಿ ಬೆಳೆದವರು. ಸ್ವಾತಂತ್ರ್ಯ ನಂತರದ ಭಾರತ ಅಭಿವೃದ್ಧಿಯ ಕನಸು ಕಂಡ ದೇಶ ಅವರ ಬಾಲ್ಯವನ್ನು ರೂಪಿಸಿತು. ಆದರೆ ಅವರ ಆಸಕ್ತಿ ಬೇರೆಯದೇ ಆಗಿತ್ತು. ಮಾನವನ ಬದುಕು ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ಏನು? ಅರಣ್ಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? ಮಾನವ ಹಸ್ತಕ್ಷೇಪದಿಂದ ಪರಿಸರಕ್ಕೆ ಏನು ಆಗುತ್ತದೆ? ಈ ಪ್ರಶ್ನೆಗಳೇ ಅವರನ್ನು ಜೀವಶಾಸ್ತ್ರದತ್ತ ಕರೆದೊಯ್ದವು. 1969ರಲ್ಲಿ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಮ್ಯಾಥಮೆಟಿಕಲ್ ಬಯಾಲಜಿಯಲ್ಲಿ PhD ಪಡೆದ ಪ್ರಪ್ರಥಮ ಭಾರತೀಯ ಇವರಾಗಿದ್ದಾರೆ. ಇವರ ಮಾರ್ಗದರ್ಶಕರು ವಿಶ್ವವಿಖ್ಯಾತ ಜೀವವಿಜ್ಞಾನಿ E.O. ವಿಲ್ಸನ್. ಅಮೆರಿಕದಲ್ಲಿ ದೊಡ್ಡ ಅವಕಾಶಗಳಿದ್ದರೂ ಭಾರತದ ಪರಿಸರಕ್ಕಾಗಿ ಕೆಲಸ ಮಾಡಲು ಅವರು ತಾಯ್ನಾಡಿಗೆ ಮರಳುತ್ತಾರೆ. ಯಾಕೆಂದರೆ ವಿಜ್ಞಾನವು ದೇಶದ ಜನರಿಗಾಗಿ ಇರಬೇಕು ಎಂದು ಅವರು ನಂಬಿದ್ದರು. 1983 ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸಸ್ ಸ್ಥಾಪನೆ ಮಾಡಿದವರು ಇದೇ ಮಾಧವ್ ಗಾಡ್ಗೀಳರು. ಇದು ಭಾರತದ ಪರಿಸರ ಸಂಶೋಧನೆಯಲ್ಲಿ ಒಂದು ಮೈಲಿಗಲ್ಲು. ಅವರು ಕಾಡುಗಳನ್ನು ಸಂಪನ್ಮೂಲ ಎಂದು ಮಾತ್ರ ನೋಡಲಿಲ್ಲ, ಸಂರಕ್ಷಣೆಯನ್ನು ಮಾನವ ಮತ್ತು ಪ್ರಕೃತಿಯ ನಡುವಿನ ಯುದ್ಧವೆಂದು ಪರಿಗಣಿಸಲಿಲ್ಲ. ಭಾರತದ ಪ್ರತಿ ಗ್ರಾಮ ಪಂಚಾಯಿತಿಯು ತನ್ನ ವ್ಯಾಪ್ತಿಯಲ್ಲಿರುವ ಸಸ್ಯ, ಪ್ರಾಣಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ದಾಖಲೆ ಹೊಂದಿರಬೇಕು ಎಂಬ ನಿಯಮ ತರಲು ಅವರು ಶ್ರಮಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರು ನಡೆಸಿದ ಅಧ್ಯಯನಗಳು ಜೈವಿಕ ವೈವಿಧ್ಯತಾ ಕಾಯ್ದೆ 2002ರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಅವರು ಮರಳುಗಾರಿಕೆ, ಅರಣ್ಯನಾಶ ಮತ್ತು ಸ್ಥಳೀಯ ಮೀನುಗಾರರ ಹಕ್ಕುಗಳ ಬಗ್ಗೆ ಅಂಕಿಅಂಶಗಳ ಆಧಾರದಲ್ಲಿಯೇ ಹೋರಾಟ ನಡೆಸಿದರು. ಗ್ರಾಮೀಣ ಸಮುದಾಯಗಳೊಂದಿಗೆ ಕೆಲಸ ಮಾಡಿ ಪರಿಸರದ ಜ್ಞಾನವನ್ನು ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸಿದರು. ಸ್ಥಳೀಯ ಜನರು ಪರಿಸರದ ಶತ್ರುಗಳಲ್ಲ, ಅವರು ಅದರ ರಕ್ಷಕರು ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಈ ಚಿಂತನೆಯೇ ಪಶ್ಚಿಮ ಘಟ್ಟಗಳ ಕುರಿತಾಗಿ ಅವರ ಅತ್ಯಂತ ಮಹತ್ವದ ಕಾರ್ಯಕ್ಕೆ ದಾರಿ ಮಾಡಿತು. 20ನೇ ಶತಮಾನದ ಅಂತ್ಯದ ವೇಳೆಗೆ ಗಣಿಗಾರಿಕೆ, ಅಣೆಕಟ್ಟುಗಳು, ಅರಣ್ಯನಾಶ, ತೋಟಗಳು, ಹೆದ್ದಾರಿಗಳು, ಅಭಿವೃದ್ಧಿಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಭಾರೀ ಒತ್ತಡವನ್ನು ಹೇರತೊಡಗಿದ್ದವು. ಅಭಿವೃದ್ಧಿ ವೇಗವಾಗಿತ್ತು, ಆದರೆ ಪರಿಸರದ ಅರಿವು ನಿಧಾನವಾಗಿತ್ತು. 2010ರಲ್ಲಿ ಭಾರತ ಸರ್ಕಾರ ಡಾಕ್ಟರ್ ಗಾಡ್ಗೀಳ್ ಅವರ ಅಧ್ಯಕ್ಷತೆಯಲ್ಲಿ ಪಶ್ಚಿಮ ಘಟ್ಟ ಪರಿಸರ ತಜ್ಞರ ಸಮಿತಿಯನ್ನು ರಚಿಸಿತು. ಈ ಸಮಿತಿಯ ಗುರಿ ಸರಳವಾಗಿತ್ತು: ಪಶ್ಚಿಮ ಘಟ್ಟಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದಕ್ಕೆ ವೈಜ್ಞಾನಿಕ ಉತ್ತರ ನೀಡುವುದು. ಆದರೆ ವರದಿ ಸರಳವಾಗಿರಲಿಲ್ಲ. ಗಾಡ್ಗೀಳ್ ಸಮಿತಿ ಪಶ್ಚಿಮ ಘಟ್ಟಗಳನ್ನು ಪರಿಸರ ಸಂವೇದನಾಶೀಲ ವಲಯಗಳಾಗಿ ವಿಂಗಡಿಸುವ ಶಿಫಾರಸು ಮಾಡಿತು. ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆ, ದೊಡ್ಡ ಅಣೆಕಟ್ಟುಗಳು, ಭಾರೀ ಕೈಗಾರಿಕೆಗಳಿಗೆ ವಿರೋಧ ವ್ಯಕ್ತಪಡಿಸಿತು. ಸ್ಥಳೀಯ ಆಡಳಿತ, ಗ್ರಾಮ ಸಭೆಗಳು ಮತ್ತು ಜನ ಪಾಲ್ಗೊಳ್ಳುವಿಕೆಗೆ ಒತ್ತು ನೀಡಿತು. ಇದು ಕೇವಲ ಪರಿಸರ ವರದಿಯಾಗಿರಲಿಲ್ಲ. ತಮ್ಮ ಈ ವರದಿಯಲ್ಲಿ ಅವರು ಇಡೀ ಪಶ್ಚಿಮ ಘಟ್ಟಗಳ ಪ್ರದೇಶವನ್ನು, ಅಂದರೆ ಸುಮಾರು 60% ವಲಯವನ್ನು
ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಬೇಕು ಎಂದು ಶಿಫಾರಸು ಮಾಡಿದರು. ಇದನ್ನು ESZ1, ESZ2 ಮತ್ತು ESZ3 ಎಂದು 3 ಭಾಗಗಳಾಗಿ ವಿಂಗಡಿಸಿದರು. ESZ1 ಅಂದರೆ ಇಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1ರಲ್ಲಿ ಗಣಿಗಾರಿಕೆ, ದೊಡ್ಡ ಅಣೆಕಟ್ಟುಗಳು ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಶಿಫಾರಸು ಮಾಡಿದರು. ಅತಿ ಮುಖ್ಯವಾಗಿ ಅಭಿವೃದ್ಧಿಯ ನಿರ್ಧಾರಗಳನ್ನು ಮೇಲಿನಿಂದ ಹೇರುವ ಬದಲು ಗ್ರಾಮ ಸಭೆಗಳ ಮೂಲಕ ತಳಮಟ್ಟದಿಂದ ತೆಗೆದುಕೊಳ್ಳಬೇಕು ಎಂದು ಅವರು ಪ್ರತಿಪಾದಿಸಿದರು. ಆದರೆ 6 ರಾಜ್ಯಗಳ ಸರ್ಕಾರಗಳು ಈ ವರದಿಯನ್ನು ವಿರೋಧಿಸಿದವು. ತದನಂತರ ಬಂದ ಕಸ್ತೂರಿ ರಂಗನ್ ವರದಿಯು ಗಾಡ್ಗೀಳ್ ಅವರು ಸೂಚಿಸಿದ 1,29,000 ಚದರ ಕಿಲೋಮೀಟರ್ ರಕ್ಷಣಾ ವಲಯವನ್ನು ಕೇವಲ 60,000 ಚದರ ಕಿಲೋಮೀಟರ್ಗೆ ಇಳಿಸಿತು. ಗಾಡ್ಗೀಳ್ ವರದಿಯನ್ನು ತಿರಸ್ಕರಿಸಿದ ಪರಿಣಾಮ ಏನಾಗಬಹುದು ಅಂತ ಅವರು ಆಗಲೇ ಎಚ್ಚರಿಸಿದ್ರು. ನಿಸರ್ಗದ ಮೇಲೆ ಮಾನವನ ಅತಿಯಾದ ಹಸ್ತಕ್ಷೇಪ ಮುಂದುವರಿದರೆ ಕೇರಳ ಮತ್ತು ಕರ್ನಾಟಕದ ಮಲೆನಾಡು ಭಾಗಗಳಲ್ಲಿ ಭೀಕರ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ ಎಂದು ಅವರು 2011ರಲ್ಲೇ ಎಚ್ಚರಿಕೆ ಕೊಟ್ಟಿದ್ದರು. 2018ರ ಕೇರಳ ಪ್ರವಾಹದಲ್ಲಿ 400ಕ್ಕೂ ಹೆಚ್ಚು ಜನರು ಮೃತಪಟ್ಟರು. ಇತ್ತೀಚೆಗೆ ವಯನಾಡ್ನಲ್ಲಿ ಆದಂತಹ ಭೂಕುಸಿತ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆ. ಇದೇ ರೀತಿ ಉತ್ತರ ಕನ್ನಡದ ಅಂಕೋಲಾ ಬಳಿಯಲ್ಲಿ ನಡೆದ ಗುಡ್ಡ ಕುಸಿತದಿಂದ ಆದಂತಹ ಅವಘಡ ಒಂದು ಚಿಕ್ಕ ಟ್ರೇಲರ್ ಅಷ್ಟೇ. ವರದಿಯಲ್ಲಿ ಅತಿ ಸೂಕ್ಷ್ಮ ಎಂದು ಗುರುತಿಸಲಾಗಿದ್ದ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಭೂಕುಸಿತಗಳು ಸಂಭವಿಸಿದವು. ಇದು ಗಾಡ್ಗೀಳ್ ಅವರ ವೈಜ್ಞಾನಿಕ ದೂರದೃಷ್ಟಿಗೆ ಸಾಕ್ಷಿಯಾಯಿತು. ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅವರು ಕೇವಲ ಒಬ್ಬ ವಿಜ್ಞಾನಿಯಾಗಿರಲಿಲ್ಲ, ಅವರು ಪರಿಸರ ಪ್ರಜಾಪ್ರಭುತ್ವದ ಹರಿಕಾರ. ಅವರ ಅಂಕಿಅಂಶಗಳು ಮತ್ತು ವರದಿಗಳು ಕೇವಲ ಕಾಗದದ ಮೇಲಿರುವ ಬರಹಗಳಲ್ಲ, ಅವು ಈ ಭೂಮಿಯ ಉಸಿರನ್ನು ಉಳಿಸಿಕೊಳ್ಳಲು ಇರುವ ಮಾರ್ಗಸೂಚಿಗಳು. ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅವರ ಪರಂಪರೆ ಕೇವಲ ಪುಸ್ತಕಗಳು ಅಥವಾ ವರದಿಗಳಲ್ಲ, ಅದು ಒಂದು ಚಿಂತನೆ. ಪ್ರಕೃತಿಯೊಂದಿಗೆ ಯುದ್ಧವಲ್ಲ, ಸಂವಾದ. ಅಭಿವೃದ್ಧಿ ಎಂದರೆ ನಾಶವಲ್ಲ, ಸಮತೋಲನ. ಪಶ್ಚಿಮ ಘಟ್ಟಗಳು ಇನ್ನೂ ನಿಂತಿವೆ, ಆದರೆ ಅವು ನಮ್ಮ ನಿರ್ಣಯಗಳನ್ನು ಕಾಯುತ್ತಿವೆ. ನಾವು ಕೇಳುತ್ತೇವೆಯೇ ಈ ಪರ್ವತಗಳ ಧ್ವನಿಯನ್ನು? ವಿಜ್ಞಾನವು ಸತ್ಯವನ್ನು ಹೇಳುತ್ತದೆ, ಆದರೆ ಆ ಸತ್ಯವನ್ನು ಆಲಿಸುವ ಮತ್ತು ಅಳವಡಿಸಿಕೊಳ್ಳುವ ಜವಾಬ್ದಾರಿ ಸಮಾಜ ಮತ್ತು ಸರ್ಕಾರದ ಮೇಲಿದೆ. ಸಹ್ಯಾದ್ರಿಯ ಹಸಿರು ಉಸಿರು ಉಳಿಯಬೇಕಾದರೆ ಗಾಡ್ಗೀಳ್ ಅವರು ಹಾಕಿಕೊಟ್ಟ ದತ್ತಾಂಶ ಆಧಾರಿತ ಪರಿಸರ ಸಂರಕ್ಷಣೆಯ ಹಾದಿಯೇ ನಮಗೆ ಉಳಿದಿರುವ ಏಕೈಕ ದಾರಿ. ಡಾಕ್ಟರ್ ಗಾಡ್ಗೀಳ್ ಅವರು ಆ ಧ್ವನಿಗೆ ಭಾಷೆ ಕೊಟ್ಟರು. ಈಗ ಅದನ್ನು ಕೇಳುವುದು ನಮ್ಮೆಲ್ಲರ ಹೊಣೆ.